ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಡೋಣ. ದೇವರ ವಾಕ್ಯವು ಅಮೂಲ್ಯವಾದದ್ದು. ಯಾಕಂತೇಳಿದರೆ ಯೆರೆಮೀಯನ ಗ್ರಂಥದಲ್ಲಿ ಭಕ್ತನಾದ ಯೆರೆಮೀಯನು ಒಂದು ಮಾತು ಹೇಳ್ತಾನೆ. ಅದು ನನಗೆ ಭಾಳ ಇಷ್ಟವಾದಂಥ ಒಂದು ಮಾತು 15ನೇ ಅಧ್ಯಾಯದಲ್ಲಿದೆ. ನಿಮಗೋಸ್ಕರವಾಗಿ ಅದನ್ನು ಓದ್ತೇನೆ ರೀ. 15 ಮತ್ತು 19. ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ಆಮೇಲೆ ದೇವರು ಇನ್ನೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ರಿ. ಯೆರೆಮೀಯ 15:19 ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ವಾವ್! ನಾವು ದೇವರ ಬಾಯಾಗಿ, ದೇವರ ಬಾಯಂತೆ ನಾವು ಇರಬೇಕಾದ್ರೆ ಅಮೂಲ್ಯವಾದದ್ದನ್ನು ನಾವು ಪ್ರಕಾಶಪಡಿಸಬೇಕು. ಹೌದು, ಅದಕ್ಕಿಂತ ಮುಂಚೆ ತುಚ್ಛವಾದಂಥ ಮಾತುಗಳನ್ನು ಆಡಬಾರ್ದು ಅನ್ನೋದಿನದ ಜೀವನದಲ್ಲಿ. ಅದರ ಬದಲು ಅಮೂಲ್ಯವಾದದ್ದನ್ನು ನಾವು ಆಡುತ್ತಾ ಇದ್ದರೆ ಏನಾಗ್ತೈತೆ, ಕ್ರಮೇಣವಾಗಿ ನಾವು ದೇವರ ಬಾಯಾಗ್ಬಿಡ್ತೀವಂತೆ, ಬಾಯಂತೆ ಆಗ್ತೀವಿ. ಸರಿ, 2ನೇ ಅಧ್ಯಾಯ ಜಕರ್ಯನ ಗ್ರಂಥ ಜಕರ್ಯ ಅಂತ ಹೇಳಿದರೆ ಯೆಹೋವನು ನೆನಪಿಟ್ಟುಕೊಂಡಿದ್ದಾನೆ ಎಂಬುದಾಗಿ ಅರ್ಥ. ಇದರಲ್ಲಿ ದೇವರ 13 ಕೃತ್ಯಗಳನ್ನು ನಾವು ನೋಡ್ತೇವೆ, ಅಥವಾ ಯೆಹೋವನ 13 ಕೃತ್ಯಗಳು, 13 ಆ್ಯಕ್ಟ್ಸ್ ಆಫ್ ಯಾಹ್ವೆ. ಯೆಹೋವನೆಂದರೆ ಸದಾ ಇರುವಾತನು, ಇರುವಾತನೇ ಆಗಿರುವಾತನು, ಎಂಥವನಾಗಿರುವನೋ ಅಂಥವನಾಗಿರುವಾತನು. ಆತನ 13 ಕೃತ್ಯಗಳನ್ನು ನಾವು ನೋಡೋಣ. ಬನ್ನಿರಿ, ಮೊದಲನೇದಾಗಿ 2ನೇ ಅಧ್ಯಾಯ ನಾವು ನೋಡುವಂಥದ್ದು ಏನಂತೇಳ್ಬಿಟ್ಟು ನೋಡುವಾಗ 4ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದನ್ನು ನಿಮಗಾಗಿ ಓದ್ತೇನೆ. ಅಥವಾ 5ನೇ ವಚನದಲ್ಲಿ ಈ ರೀತಿಯಾಗಿ ಇರುವಂಥ ಮಾತನ್ನು ನಾವು ತಿಳ್ಕೊಳ್ಬೋದು. ನಾನೇ ಅದರ ಸುತ್ತಲೂ, ಅದರಂತ ಹೇಳುವಾಗ ಇಲ್ಲಿ ಯೆರೂಸಲೇಮ್ ಅಥವಾ ನಮ್ಮ ಸುತ್ತಲೂ ಅಂತ ಕೂಡ ನಾವು ಹೇಳ್ಕೊಳ್ಬೋದು. ನಾನೇ ದೇವಜನರ ಸುತ್ತಲೂ ಅಗ್ನಿ ಪ್ರಾಕಾರವು. ವಾವ್! ಅಗ್ನಿ ಪ್ರಾಕಾರ, ವಾಲ್ ಆಫ್ ಫೈರ್. ದೇವರು ನನಗೆ, ನಮ್ಮ ಕುಟುಂಬದವರಿಗೆ ಆತನು ಬೆಂಕಿಯ ಗೋಡೆಯಾಗಿದ್ದಾನಂತ್ರಿ. ವೈರಿ ಬರಲಿಕ್ಕಾಗಲ್ಲ, ದಾಳಿ ಬರಲಿಕ್ಕಾಗಲ್ಲ, ಅನಾರೋಗ್ಯ ಬರಲಿಕ್ಕಾಗಲ್ಲ, ಶಾಪ ಬರಲಿಕ್ಕಾಗಲ್ಲ, ದುರಾತ್ಮಗಳು ಬರಲಿಕ್ಕಾಗಲ್ಲ. ಯಾಕಂದರೆ ದೇವರೇ ನಮ್ಮ ಸುತ್ತಲೂ ಅಗ್ನಿ ಪ್ರಾಕಾರವಾಗಿ ಇರ್ತಾನಂತ ಹೇಳ್ಬಿಟ್ಟು ಇದು ಮೊದಲನೇ ದೇವರ ಒಂದು ಕೃತ್ಯವಾಗಿದೆ. ಫಸ್ಟ್ ಆ್ಯಕ್ಟ್ ಆಫ್ ಗಾಡ್, ಫಸ್ಟ್ ಆ್ಯಕ್ಟ್ ಆಫ್ ಯಾಹ್ವೆ. ಯೆಹೋವನ ಮೊದಲನೇ ಕೃತ್ಯ, ಆತನು ನಮಗೆ ಅಗ್ನಿಗೋಡೆಯಾಗಿರುವಂಥದ್ದು. ಎರಡನೇದಾಗಿ ಅದೇ 5ನೇ ವಚನ, 2ನೇ ಅಧ್ಯಾಯ 5ನೇ ವಚನ, ಜಕರ್ಯ, ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವು, ಅದರೊಳಗೆ ವೈಭವವೂ ಆಗಿರುವೆನು. ವಾವ್! ವೈಭವವೂ ಆಗಿರುವೆನು. ಗಾಡ್ ವಿಲ್ ಬಿ ಅವರ್ ಗ್ಲೋರಿ. ಆಮೇನ್. ದೇವರು ನಮಗೆ
ಮಹಿಮೆಯಾಗಿರ್ತಾನಂತ್ರಿ. ಒಂದು ವಾಕ್ಯ ನಾನು ಓದ್ತೇನೆ, ನಮಗೆ ಒಂದು ವೇಳೆ ಆಶ್ಚರ್ಯ ಆಗ್ಬೋದು, ಆದರೂ ಕೂಡ ಅದನ್ನು ವಿವರಿಸೋದಿಲ್ಲ ನಾನು, ಆದರೆ ಓದ್ತೇನೆ ರೀ. ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಯಾಕಂದರೆ ಎರಡನೇ ಅಂಶ, ದೇವರು ನಮಗೆ ಮಹಿಮೆಯಾಗಿರ್ತಾನೆ ಅಂತ ಹೇಳ್ಬಿಟ್ಟು, ವೈಭವವಾಗಿರ್ತಾನೆ ಅಂತಿದೆ ಅಲ್ವಾ. ಅದರ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಭಕ್ತನಾದ ಪೌಲನು ಹೇಳಿದ ಒಂದು ಕಾಮೆಂಟ್ರಿ, ಒಂದು ವಿಮರ್ಶೆಯನ್ನು ನಾವು, ಅಥವಾ ಪ್ರಕಟಣೆ ಅಂತ ಹೇಳೋಣ, ಪ್ರಕಟಣೆಯನ್ನು ನೋಡಿಕೊಳ್ಳೋಣ. 1 ಕೊರಿಂಥ 2:7 ಇದುವರೆಗೆ ಗುಪ್ತವಾಗಿದ್ದ ಸತ್ಯ ಅಥವಾ ಸತ್ಯಾರ್ಥ ಅಥವಾ ರಹಸ್ಯ ವಿಷಯ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ನಿಧಾನಕ್ಕೆ ಓದ್ತೇನೆ ರೀ. 1 ಕೊರಿಂಥ 2:7 ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಅಷ್ಟಕ್ಕೆ ಸಾಕು. ಜಕರ್ಯ 2ನೇ ಅಧ್ಯಾಯ ದೇವರ ಅಥವಾ ಯೆಹೋವನ 13 ಕೃತ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. ಮೊದಲನೇದು, ದೇವರು ನಮಗೆ ಅಗ್ನಿಗೋಡೆಯಾಗಿರ್ತಾನಂತೆ. ಎರಡನೇದು, ದೇವರು ನಮಗೆ ಮಹಿಮೆಯಾಗಿರ್ತಾನಂತೆ. ಇವೆರಡನ್ನು ಕೂಡ ಜಕರ್ಯ 2:5 ನಾವು ನೋಡಿಕೊಳ್ತೇವೆ. ಮೂರನೇದಾಗಿ 6ನೇ ವಚನದಲ್ಲಿ ದೇವರ 3ನೇ ಕೃತ್ಯ ಏನಂತ ಹೇಳಿದರೆ, ಎಲೈ ಎಲೈ ಉತ್ತರ ದೇಶದಿಂದ ಓಡಿ ಬನ್ನಿರಿ, ಇದು ಯೆಹೋವನ ನುಡಿ. ಹಾಗಾದರೆ ದೇವರು ನಮ್ಮನ್ನು ಆಹ್ವಾನಿಸುವವನಾಗಿದ್ದಾನೆ. ದೇವರ ಇದು 3ನೇ ಕಾರ್ಯ. ದೇವರು ನಮ್ಮನ್ನು ಕರಿತಾ ಇದ್ದಾನೆ, ಆಹ್ವಾನಿಸ್ತಾ ಇದ್ದಾನೆ. ಬನ್ನಿರಿ. ಹೇಗೆ ಬನ್ನಿರಿ? ಓಡಿ ಬನ್ನಿರಿ ಎಂಬುದಾಗಿ ದೇವರು ಹೇಳ್ತಾನೆ ರೀ. ವಾವ್! ಇದನ್ನು ಓದಿದಾಗ ನನಗೆ ನಮ್ಮ ಯೇಸು ಸ್ವಾಮಿಯವರು ಹೇಳಿದಂಥ ಮಾತು ನೆನಪಿಗೆ ಬರ್ತಿದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಚನದಲ್ಲಿ, ಎಲೈ, ಇಲ್ಲಿ ಕೂಡ ಎಲೈ ಅಂತಿದೆ ನೋಡ್ರಿ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ ಆಹ್ವಾನ, ಸಾರ್ವತ್ರಿಕವಾದಂಥ ಆಹ್ವಾನ, ಯೂನಿವರ್ಸಲ್ ಇನ್ವಿಟೇಷನ್. ಹೌದು, ಇಲ್ಲಿ ತಂದೆ ದೇವರು ಅದನ್ನೇ ಎಲೆ ಎಲೆ ಅಂತ 2 ಸಾರಿ ತಂದೆ ದೇವರು ಪವಿತ್ರಾತ್ಮನ ಮುಖಾಂತರವಾಗಿ ಕೊಡುವಂಥದ್ದು. ಅಲ್ಲಿ ಕೂಡ ಮತ್ತಾಯ ಹೊಸ ಒಡಂಬಡಿಕೆಯಲ್ಲಿ 11:28 ಪುತ್ರನಾದ ದೇವರು ಪವಿತ್ರಾತ್ಮನಿಂದ ಎಲೈ ಎಂಬುದಾಗಿ ಆಹ್ವಾನ ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 4ನೇದಾಗಿ 13 ದೇವರ ಕೃತ್ಯಗಳನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಜಕರ್ಯ 2ನೇ ಅಧ್ಯಾಯದಲ್ಲಿ. 3ನೇ ದೇವರ ಒಂದು ಕಾರ್ಯ ಏನಂದರೆ, ದೇವರು ನಮ್ಮನ್ನು ಆಹ್ವಾನಿಸುವ ಆತನಾಗಿದ್ದಾನೆ. 4ನೇದಾಗಿ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾದಂಥ ಒಂದು ವಾಕ್ಯ. ಅದೇನೆಂದರೆ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಅಂದರೆ ಇದರ ಅರ್ಥ, ದೇವರು ನಮ್ಮ ಭಾವನೆಗಳನ್ನು ಭಾವಿಸುವವನಾಗಿದ್ದಾನೆ. ಗಾಡ್ ಫೀಲ್ಸ್ ಅವರ್ ಫೀಲಿಂಗ್ಸ್. ದೇವರು ನಮ್ಮ ಉದ್ವೇಗಗಳನ್ನು ಅನುಭವಿಸುವವನಾಗಿದ್ದಾನೆ, ಬಲ್ಲವನಾಗಿದ್ದಾನೆ, ಅರ್ಥ ಮಾಡಿಕೊಳ್ಳುವ ಆತನಾಗಿದ್ದಾನೆ. ಹೌದು, ಕಣ್ಣು ಭಾಳ ಸೂಕ್ಷ್ಮವಾದಂಥದ್ದು. ಆದರೆ ಕಣ್ಣು ಗುಡ್ಡನ್ನು ಯಾರಾದರೂ ಹಗುರವಾಗಿ ಆದರೂ ತಾಕುವುದಕ್ಕೆ ಯತ್ನಿಸಿದರೆ ದೇವರಿಗೆ ಆ ಭಾವನೆ
ಆ ಅನುಭವ ಆಗ್ತದೆ. ಈ ಒಂದು ಕಾರಣದಿಂದಲೇ ಅಪೊಸ್ತಲಕೃತ್ಯ 9ನೇ ಅಧ್ಯಾಯದಲ್ಲಿ ಸೌಲನು ದೇವಜನರನ್ನು ತಾಕುವಾಗ ಆ ಒಂದು ಫೀಲಿಂಗ್, ಆ ಒಂದು ನೋವು ನಮ್ಮ ಕರ್ತನಾದ ಯೇಸುವಿಗೆ ಆಗಿ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ ಎಂಬುದಾಗಿ ಹೇಳ್ತಾರೆ. ಆಶ್ಚರ್ಯ ಆಗೋಗ್ತದೆ ಸೌಲನಿಗೆ. ಯಾಕಂತ ಹೇಳಿದರೆ ನಾನು ತಾಕಿದ್ದು ಈ ಯೇಸುವಿನ ಹಿಂಬಾಲಕರಿಗೆ ಅಲ್ಲವೇ? ಹಾಗಿರುವಾಗ ಪರಲೋಕದಿಂದ ಒಬ್ಬರು ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು, ನೀನು ಯಾರು ಕರ್ತನೇ, ನೀನು ಯಾರು ಎಂಬುದಾಗಿ ಕೇಳ್ತಾನೆ. ಅಪೊಸ್ತಲಕೃತ್ಯ 9ನೇ ಅಧ್ಯಾಯ 4-5 ವಚನಗಳು. 5ನೇದಾಗಿ ದೇವರ 13 ಕೃತ್ಯಗಳನ್ನು ಅಥವಾ ಯೆಹೋವನ 13 ಕೃತ್ಯಗಳು. ಅದರಲ್ಲಿ 5ನೇದೇನೆಂದರೆ ಗಾಡ್ ಡಿಫೆಂಡ್ಸ್. ದೇವರು ನಮ್ಮನ್ನು ಸಂರಕ್ಷಿಸುವವನಾಗಿದ್ದಾನೆ. 9ನೇ ವಚನ ಹೀಗಿದೆ, ಆಹಾ ನಾನು ಇವರ ಮೇಲೆ ಕೈ ಬೀಸುವೆನು ಅಂತ ಹೇಳ್ಬಿಟ್ಟು. ಅಂದರೆ ದೇವಜನರನ್ನು ಯಾರಾದರೂ ದಾಳಿ ಮಾಡುವುದಾದರೆ ದೇವರು ಸಂರಕ್ಷಿಸುವವನಾಗಿದ್ದಾನೆ, ಪ್ರೊಟೆಕ್ಟ್ ಮಾಡುವಾತನಾಗಿದ್ದಾನೆ, ಅಟ್ಯಾಕ್ ಮಾಡುವಾತನು ಕೂಡ ಆಗಿದ್ದಾನೆ. ಸಿಂಹ ಯಾವ ರೀತಿಯಾಗಿ ಅದರ ಮರಿಗಳನ್ನು ಯಾರಾದರೂ ಏನಾದರೂ ಮಾಡಲಿಕ್ಕೆ ಬಂದರೆ ಸುಮ್ಮನೆ ಇರಲ್ಲ, ಹಾಗೆ ದೇವರು ಕೂಡ ತನ್ನ ಮಕ್ಕಳನ್ನು, ಕೋಳಿ ತನ್ನ ಮರಿಗಳನ್ನು, ಇದು ಒಳ್ಳೆಯ ಎಕ್ಸಾಂಪಲ್, ಮತ್ತಾಯ 23ರಲ್ಲಿ ಮರೆ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ತದೋ ಆ ರೀತಿಯಾಗಿ ದೇವರು ನಮ್ಮನ್ನು ಸಂರಕ್ಷಿಸುವವನಾಗಿದ್ದಾನೆ. ಮತ್ತು ಅದೇ 9ನೇ ವಚನದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿದೆ, 2ನೇ ಭಾಗ, ಆಗ ಸೇನಾಧೀಶ್ವರನಾದ ಯೆಹೋವನು ನನ್ನನ್ನು ಕಳುಹಿಸಿದ್ದಾನೆಂಬುದು ನಿಮಗೆ ಗೊತ್ತಾಗುವುದು. ಗಾಡ್ ಕಮಿಷನ್ಸ್. ದೇವರು ಕಳುಹಿಸಿ ಕೊಡುವಾತನಾಗಿದ್ದಾನೆ. ದೇವರ 13 ಕೃತ್ಯಗಳಲ್ಲಿ ಈಗ 6ನೇದನ್ನು ನಾವು ನೋಡಿಕೊಂಡಿದ್ವಿ. 7ನೇದಾಗಿ ನಾವು ನೋಡುವಾಗ 10ನೇ ವಚನದಲ್ಲಿ ಇದೆ, ಅದೇನೆಂದರೆ ಆತನು ಉತ್ತೇಜಿಸುವವನಾಗಿದ್ದಾನೆ ಅಥವಾ ಆತನು ಪ್ರೋತ್ಸಾಹಿಸುವವನಾಗಿದ್ದಾನೆ. ಯಾವ ರೀತಿಯಾಗಿ ಪ್ರೋತ್ಸಾಹಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡೋಣ. ಜಕರ್ಯ 2:10, ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ. ನೋಡ್ರಿ, ದೇವರು ಉತ್ತೇಜಿಸ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು, ಈಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಶ್ಚರ್ಯ ಅಲ್ವಾ? ದೇವರು ಎಂಥ ಒಂದು ಉತ್ತೇಜನವನ್ನು ಕೊಟ್ಟಿದ್ದಾನೆ. ಒಂದು ದಿನ ಒಬ್ಬ ಸುಂಕದವನು ಜಕ್ಕಾಯನು ಯೇಸು ಎಂಥ ವ್ಯಕ್ತಿಯಾಗಿರಬೇಕಂತ ಮರದಿಂದ ನೋಡುವಾಗ, ಯೇಸು ಸ್ವಾಮಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ, ಲೂಕ 19:5ರಲ್ಲಿ ಜಕ್ಕಾಯನಿಗೆ ಭಾಳ ಆಶ್ಚರ್ಯ, ಶಾಕ್ ಆಯಿತು, ಸರ್ಪ್ರೈಸ್. ಇದೇನಪ್ಪ, ಯಾವ ವ್ಯಕ್ತಿಯನ್ನು, ಪ್ರಸಿದ್ಧ ವ್ಯಕ್ತಿಯನ್ನು ನೋಡಬೇಕಂತ ನಾನು ಮರದಿಂದ ನೋಡ್ತಿದ್ದೇನೋ, ಮರ ಹತ್ತಿಕೊಂಡು ಆ ವ್ಯಕ್ತಿ ಈ ಹೊತ್ತು ನಿನ್ನ ಜೊತೆಯಲ್ಲಿ ನನ್ನ ಮನೆಯಲ್ಲಿ ಇಳ್ಕೋಬೇಕಂತ ಹೇಳಿದಾಗ ಆಶ್ಚರ್ಯ ಆಗಿರಬೇಕು. ಅದೇ ಮಾತಿಯಲ್ಲಿ ತಂದೆ ದೇವರು ಹೇಳ್ತಿದ್ದಾರೆ, ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ನಾವೆಂಥವರು? ಪಾಪಿಗಳು, ಅವಿಧ್ಯರು, ದ್ರೋಹಿಗಳು. ನಾವು ರೋಮ 5ರಲ್ಲಿ ನಾವು ಭಕ್ತಿಹೀನರಾಗಿದ್ದಾಗಲೇ, ನಾವು ದೇವರಿಗೆ ಶತ್ರುಗಳಾಗಿದ್ದಾಗಲೇ, ನಾವು ಬಲಹೀನರಾಗಿದ್ದಾಗಲೇ
ದೇವರು ತನ್ನ ಪ್ರೀತಿಯನ್ನು ಕ್ರಿಸ್ತರ ಮುಖಾಂತರವಾಗಿ ವ್ಯಕ್ತಪಡಿಸಿದ್ದಾನೆ. ಇಂದು ನಮ್ಮಲ್ಲಿ ಆತನು ವಾಸ ಮಾಡಲಿಕ್ಕೆ ಮನಸ್ಸು ಮಾಡಿಕೊಂಡಿದ್ದಾನೆ, ದೊಡ್ಡ ಮನಸ್ಸು. ಅನಂತರ 13 ದೇವರ ಅಥವಾ ಯೆಹೋವನ ಕೃತ್ಯಗಳಲ್ಲಿ 10ನೇದು 9ನೇದು ನಾವು ನೋಡಿಕೊಳ್ತಾ ಇದ್ದೀವಿ. ಅದೇನಂತ ಹೇಳಿದರೆ 11ನೇ ವಚನದಲ್ಲಿ 2ನೇ ಭಾಗ, ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. ಆ ಕಾಲದಲ್ಲಿ ಬಹು ಜನಾಂಗಗಳು, ವಾವ್, ನೇಷನ್ಸ್, ಗಾಡ್ಸ್ ಹೋಪ್ ಫಾರ್ ನೇಷನ್ಸ್, ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು. ದೊಡ್ಡ ವಾಗ್ದಾನ. ಇಡೀ ದೇಶದವರ ವಿಷಯದಲ್ಲಿ ದೇವರು ಬರೀ ಇಸ್ರಾಯೇಲರಲ್ಲ, ಬರೀ ಯಹೂದ್ಯರಲ್ಲ, ಯಹೂದ್ಯರಲ್ಲದವರ ಬಗ್ಗೆ ಬಹು ಜನಾಂಗಗಳು. ಹಾಗಾದರೆ ದೇವರು ನಿರೀಕ್ಷೆ ಇಟ್ಕೊಂಡಿದ್ದಾನೆ. ಅವರ ವಿಷಯದಲ್ಲಿ ಅವರು ಆಶ್ರಯಿಸಿಕೊಳ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಾರಿ ದೇವರು ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. ಮತ್ತೆ ಇನ್ನೊಂದು ಸಾರಿ ಆತನು ಉತ್ತೇಜನ ಮಾಡ್ತಾನೆ, ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ ಅಂತ ಹೇಳ್ಬಿಟ್ಟು ಈಗ ಆತನು ಬಂದು ವಾಸಿಸುವವನಾಗಿದ್ದಾನೆ ಕೂಡ. ಮತ್ತು 11ನೇ ದೇವರ ಕೃತ್ಯ ಅದೇನಂತ ಹೇಳಿದರೆ 12ನೇ ವಚನದಲ್ಲಿ, ಯೆಹೋವನು ಮೀಸಲಾದ ದೇಶದಲ್ಲಿ ಯೆಹೂದವನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು. ಈ ಇನ್ಹೆರಿಟ್ಸ್, ನಾವು ಯಾರಂತ ದೇವರು ಹೇಳ್ತಿದ್ದಾನೆ ಅಂತ ಹೇಳಿದರೆ, ನಾವು ದೇವರ ಆಸ್ತಿಯಂತೆ, ನಾವು ದೇವರ ಸ್ವಾಸ್ಥ್ಯವಂತೆ. ಅದು ದೇವರು ಮೀಸಲಾದ ದೇಶದಲ್ಲಿ ಯೆಹೂದವನ್ನು, ತನ್ನ ಜನರನ್ನು, ತನ್ನನ್ನು ನಂಬಿದವರನ್ನು ಅನುಭವಿಸುವನು ಎಂಬ ಕೃತ್ಯವನ್ನು ಹೇಳುವಾತನಾಗಿದ್ದಾನೆ. ಮತ್ತು ಅದೇ 12ನೇ ವಚನದ 2ನೇ ಭಾಗದಲ್ಲಿ ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು. ಈಗಾಗಲೇ 6ನೇ ವಚನದಲ್ಲಿ ಆತನು ಕರೆಯುವಾತನಾಗಿದ್ದಾನೆ, ಆದರೆ ಇಲ್ಲಿ ಆರಿಸಿಕೊಳ್ಳುವಾತನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಶ್ಚರ್ಯ. ಕೊನೆಯದಾಗಿ ದೇವರ ಕೊನೆಯ 13 ಕೃತ್ಯಗಳಲ್ಲಿ 13ನೇದು ಏನಿದೆ ಅಂತ ಹೇಳ್ಬಿಟ್ಟು 13ನೇ ವಚನದಲ್ಲಿ ನೋಡೋಣ ಬನ್ನಿರಿ. ಯೆಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ. ಹೌದು, ಆತನು ನಮಗೋಸ್ಕರವಾಗಿ ಹೊರಟಿದ್ದಾನೆ. He proceeds from his holy temple. ಹಾಗಾದರೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ನೀವೆಲ್ಲ ಆತನ ಮುಂದೆ ಮೌನವಾಗಿರಿ. ನೀವೆಲ್ಲ ಅಂದರೆ ಯಾರು? ನರಪ್ರಾಣಿಗಳೇ. ನಾವು ದೇವರ ಮುಂದೆ ಮೌನವಾಗಿರಬೇಕು. ಮೌನವಾಗಿದ್ದು ಆತನಿಗೆ ಸ್ತೋತ್ರ ಮಾಡೋಣ, ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ, ತಗ್ಗಿಸಿಕೊಳ್ಳೋಣ. ಈ ರೀತಿಯಾಗಿ ಮುಕ್ತಾಯವಾಗ್ತದೆ ಜಕರ್ಯನ ಗ್ರಂಥ 2ನೇ ಅಧ್ಯಾಯ. ಜಕರ್ಯನ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.